ಚಿಕ್ಕಬಳ್ಳಾಪುರ ತಾಲೂಕು ಗೌರಿಬಿದನೂರು ರಸ್ತೆಯಲ್ಲಿರುವ ಶ್ರೀನಿವಾಸ ಸಾಗರದ ಬಳಿ ರಾತ್ರಿ ಸುಮಾರು 3:30 ವೇಳೆಗೆ ಸಾಗುತ್ತಿದ್ದ ವಾಹನವನ್ನ ಅಡ್ಡಗಟ್ಟಿದ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ವಾಹನದಲ್ಲೇನಿದೆ ಎಂದು ವಿಚಾರಣೆ ಮಾಡುತ್ತಿದ್ದಂತೆ ಅದರ ಹಿಂದೆ ಬಂದ ಮತ್ತೊಂದು ವಾಹನದ ಚಾಲಕ ವಾಹನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಆಗ ಇವರಿಗೆ ಅನುಮಾನ ಬಂದು ಗ್ರಾಮಾಂತರ ಪೊಲೀಸರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಕರೆಸಿಕೊಂಡು ಪರಿಶೀಲನೆ ನಡೆಸಿದಾಗ 2 ವಾಹನಗಳಲ್ಲಿ ದನದ ಮಾಂಸದ ರಾಶಿ ತುಂಬಿರುವುದು ಖಾತರಿಯಾಗಿದೆ. ಕೂಡಲೇ 2 ವಾಹನಗಳನ್ನು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತಂದು ಎಫ್ಐಆರ್ ದಾಖಲಿಸಿದ್ದು ವಿಚಾರಣೆ ಮಾಡಿದಾಗ ಆ ಅಕ್ರಮ ಮಾಂಸ ಹಿಂದೂಪುರದಿಂದ ಬೆಂಗಳೂರು ಶಿವಾಜಿನಗರಕ್ಕೆ ಸಾಗಿಸುತ್ತಿದ್ದು ಎಂದು ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತ ಮುನಿಕೃಷ್ಣ ತಿಳಿಸಿದ್ದಾರೆ. ಶಿವಾಜಿನಗರಕ್ಕೆ ಹೋಗ್ತಾ ಇತ್ತು. ಹೊಸಕೋಟೆ ಶಿವಾಜಿನಗರ ಹೋಗಬೇಕಾದ್ರೆ ಬೆಳಗಿನ ಜಾವ 3:30ರಲ್ಲಿ ನಮ್ಮ ಹುಡುಗರು ಇದ್ರ ಹತ್ರ ಶ್ರೀನಿವಾಸ ಸಾಗರದ ಹತ್ರ ಅಡ್ಡ ಹಾಕಿ ನೋಡಿದಾಗ ಒಂದು ಗಾಡಿ ಅಡ್ಡ ಹಾಕಿರೋದು, ಹಿಂದೆ ಬಂದಿದ್ದ ಗಾಡಿ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಅವನು ಎಸ್ಕೇಪ್ ಆಗಿದ್ದಾನೆ. ಈ ಗಾಡಿಯಲ್ಲಿ ಇದೆ ಅಂತ ಕನ್ಫರ್ಮ್ ಇರಲಿಲ್ಲ. ಬಟ್ ಆಮೇಲೆ ನೋಡಿದ್ರೆ 2 ಗಾಡಿಯಲ್ಲೂ ದನದ ಮಾಂಸ ಇತ್ತು. ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ನಾವು ಸರೆಂಡರ್ ಮಾಡಿದ್ದೀವಿ ವೆಹಿಕಲ್ಸು ಡ್ರೈವರ್ನ. ಸರ್ ಒಂದು ಮಿನಿಮಮ್ ಒಂದು 8ರಿಂದ 10 ಟನ್ ಇದೆ ಸರ್ 2 ಗಾಡಿಯಲ್ಲಿ. ಡ್ರೈವರ್ ಒಬ್ಬ ಸಿಕ್ಕಿದ್ದಾನೆ, ಒಬ್ಬ ಓಡೋಗಿದ್ದಾನೆ, ಸಿಗಲಿಲ್ಲ, ಕತ್ಲಂದು ಓಡೋಗ. ಇನ್ನು ಆ 2 ವಾಹನಗಳಲ್ಲಿ ಇರುವ ಮಾಂಸ ಯಾವುದು, ಯಾವ ಪಗರಾಣಿಯದ್ದು, ಎಷ್ಟು ಮಾಂಸ ಇರಬಹುದು ಎಂಬುದನ್ನು ಪರೀಕ್ಷೆ ಮಾಡಲು ಬಂದಿದ್ದ ಪಶುಪಾಲನಾ ಇಲಾಖೆ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ ಮಾತನಾಡಿ, ಇದು ಯಾವ ಪ್ರಾಣಿ ಮಾಂಸ ಎಂಬುದನ್ನು ನಿಖರವಾಗಿ ತಿಳಿಯಲು ಶಾಂಪಲ್ ಸಂಗ್ರಹಿಸಲಾಗಿದೆ. 2 ವಾಹನಗಳಲ್ಲಿದ್ದ ಮಾಂಸದ ರಾಶಿಗಳಲ್ಲಿ ಸುಮಾರು 5-6 ಪ್ರಾಣಿಗಳನ್ನು ಕೊಂದಿರಬಹುದು. ಈಗಾಗಲೇ ಈ ಮಾಂಸ ಕತ್ತರಿಸಿ 12 ಗಂಟೆ ಕಳೆದಿರಬಹುದು. ಈ ಮಾಂಸವನ್ನು 24 ಗಂಟೆ ಹಾಗೆಯೇ ಇಟ್ಟರೆ ಅದು ದುರ್ವಾಸನೆ ಬಂದು ಕೊಳೆಯುವ ಅವಕಾಶ ಇರುವುದರಿಂದ ಅದನ್ನು ಕೂಡಲೇ ಡೆಸ್ಟ್ರಾಯ್ ಮಾಡಬೇಕಾಗುತ್ತದೆ. ಅದಕ್ಕೂ ಮುನ್ನ ಎಷ್ಟು ತೂಕ ಇರಬಹುದು ಎನ್ನುವುದನ್ನು ತಿಳಿದುಕೊಳ್ಳಲು ವೇಬ್ರಿಡ್ಜ್ನಲ್ಲಿ ತೂಕ ಹಾಕಿಸಲಾಗುತ್ತದೆ ಎಂದು ತಿಳಿಸಿದರು. ಪೊಲೀಸ್ ಸ್ಟೇಷನ್ನಿಂದ ಈ ಥರ ಒಂದು ಮಾಹಿತಿ ಬಂದಾಗ ಈ 2 ವಾಹನದಲ್ಲಿ ಮಾಂಸದ ಒಂದು ರಾಶಿ ಇದ್ದಿದ್ದನ್ನು ನಾವು ಕಂಡುಬಂದಿದೆ. ಈ 2 ಮಾಂಸದ ರಾಶಿಗಳನ್ನು ನೋಡಿದಾಗ ಇದು ದೊಡ್ಡ ಪ್ರಾಣಿದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವ ಪ್ರಾಣಿದು ಅಂತ ನಿಖರವಾಗಿ ಮಾಡಲಿಕ್ಕೆ ನಾವು ಫೋರೆನ್ಸಿಕ್ ಲ್ಯಾಬ್ರೇಟರಿ ನಮ್ಮ ಬ್ಯಾಂಗ್ಳೂರಿಗೆ ಕಳಿಸ್ತಾ ಇದ್ದೀವಿ. ಅಲ್ಲಿಂದ ವರದಿ ಬಂದಾಗ ಇದು ಯಾವ ಒಂದು ಪ್ರಾಣಿದು ಅಂತ ಅದನ್ನು ನಿಖರವಾಗಿ ಲ್ಯಾಬ್ ರಿಪೋರ್ಟ್ ಮೇಲೆ ನಾವು ಮಾಹಿತಿ ನೀಡಲಾಗುತ್ತೆ. ಈ 2ರಲ್ಲೂ ಸಹ ಭಾರಿ ಮಾಂಸದ ಒಂದು ರಾಶಿ ಇತ್ತು. ಅದ್ರ ಮೇಲೆ ಎಲ್ಲ ಮೂಟೆ ಮತ್ತು ಇದನ್ನು ಇಟ್ಕೊಂಡು ಸಾಗಾಣಿಕೆ ಮಾಡ್ತಿದ್ದು ವಾಹನ ನಾವು ಕಂಡುಬರ್ತೀವಿ. ತೂಕ ಮಾಡಲಿಕ್ಕೆ ನಾವು ವೇಬ್ರಿಡ್ಜ್ ನಿಖರವಾಗಿ ತೂಕ ಮಾಡಲಿಕ್ಕೆ ಕೂಡ ವೇಬ್ರಿಡ್ಜ್ ಕಳಿಸ್ತಾ ಇದ್ದೀವಿ. ಈಗ ಅದರ ನಂತರ ಇದು ವೇಬ್ರಿಡ್ಜಲ್ಲಿ ವೇವ್ ಬಂದಾಗ ನಾವು ನಿಖರವಾಗಿ ನಿಮಗೆ ಎಷ್ಟು ಬರ್ಬೋದು ಅಂತ ಹೇಳ್ತೀವಿ. ಅದೇನು ಶಾಂಪಲ್ ಏನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ? ಒಂದು ಕಾಲು ಭಾಗವನ್ನು ಮತ್ತು ಇನ್ನೊಂದು ಎದೆ ಭಾಗದಲ್ಲಿರ್ತಕ್ಕಂಥ ಮಾಂಸಗಳನ್ನು ಸಂಪೂರ್ಣವಾದ ಅದನ್ನು ಯಾವ ರೀತಿಯಾಗಿ ನಾವು ಫೋರೆನ್ಸಿಕ್ ಒಂದು ಲ್ಯಾಬ್ರೇಟರಿ ಕಳಿಸ್ಬೇಕು, ಅದರ ಒಂದು ಸ್ಟ್ಯಾಂಡರ್ಡ್ SOP ಪ್ರಕಾರ ನಾವು ಅದನ್ನೆಲ್ಲ ಮಾಜರ್ ಮಾಡಿ ಅದನ್ನು ಲ್ಯಾಬ್ರೇಟರಿಗೆ ಪರೀಕ್ಷೆಗಾಗಿ ನಾವು ಕಳಿಸಿದ್ದೇವೆ. ಗ್ರಾಮಾಂತರ ಪೊಲೀಸ್ ಠಾಣಾ PSI ರಾಜೇಶ್ ಮತ್ತು ಅವರ ಸಿಬ್ಬಂದಿ ಅಕ್ರಮ ಸಾಗಾಟದ ಮಾಂಸ ವಾಹನಗಳ ಮಹಜೂರು ನಡೆಸಿ ತನಿಖೆಗೆ ಮುಂದಾಗಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.